ವೃಶ್ಚಿಕ ರಾಶಿಯವರ ಪಾಲಿಗೆ ಈ ಸಂಕ್ರಾಂತಿ ಸಂಕ್ರಮಣವು ಅತ್ಯಂತ ಅದ್ಭುತವಾದ ಬದಲಾವಣೆಗಳನ್ನು ತರಲಿದೆ. ಮೊದಲನೆಯದಾಗಿ ನಿಮ್ಮಲ್ಲಿ ಕಾರ್ಯವೀರ್ಯವು ಹೆಚ್ಚಾಗಲಿದೆ. ಇಲ್ಲಿಯವರೆಗೆ ಇದ್ದ ಹಿಂಜರಿಕೆಗಳು ದೂರವಾಗಿ ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ವೃದ್ಧಿಯಾಗಲಿದೆ. ನಿಮ್ಮ ರಾಶಿಯ 10ನೇ ಮನೆಯ ಅಧಿಪತಿಯಾದ ಸೂರ್ಯ ದೇವನು 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮಗೆ ಎದುರಾಗುವ ಯಾವುದೇ ಅಡೆತಡೆಗಳನ್ನು ನೀವು ಧೈರ್ಯದಿಂದ ಎದುರಿಸುತ್ತೀರಿ. ಕೆಲಸದ ವಿಷಯದಲ್ಲಿ ನೀವು ತೋರುವ ಈ ಹಠ ಮತ್ತು ಧೈರ್ಯವು ನಿಮಗೆ ಯಶಸ್ಸಿನ ಹಾದಿಯನ್ನು ಸುಲಭಗೊಳಿಸುತ್ತದೆ. ಉದ್ಯೋಗದ ವಿಷಯದಲ್ಲಿಯೂ ಈ ಬಾರಿ ವೃಶ್ಚಿಕ ರಾಶಿಯವರಿಗೆ ಭರ್ಜರಿ ಫಲಗಳಿವೆ. ನಿರುದ್ಯೋಗಿಗಳಿಗೆ ಸೂಕ್ತ ಕೆಲಸ ಸಿಗುವ ಸಂಭವವಿದ್ದರೆ ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ವೇತನ ಹೆಚ್ಚಳ ಅಥವಾ ಬಡ್ತಿಯಂತಹ ಶುಭ ವಾರ್ತೆಗಳು ಲಭಿಸಲಿವೆ. ಬಹಳ ದಿನಗಳಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗಾಗಿ ಕಾಯುತ್ತಿರುವವರಿಗೆ ಈ ಸಂಕ್ರಾಂತಿ ಫಲವು ವರದಾನವಾಗಲಿದೆ. ದೂರದ ಪ್ರಯಾಣದ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವ ಯೋಗವು ನಿಮ್ಮದಾಗಲಿದೆ. ಪೌರಾಣಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ನಿಮಗೆ ಭ್ರಾತೃ ಸೌಖ್ಯ ಅಂದರೆ ಒಡಹುಟ್ಟಿದವರ ಸಹಕಾರ ಬಹಳ ಚೆನ್ನಾಗಿ ದೊರೆಯಲಿದೆ. ನಿಮ್ಮ ಅಣ್ಣ ಅಥವಾ ತಮ್ಮ ಅಥವಾ ಅಕ್ಕ ತಂಗಿಯರಿಂದ ನಿಮಗೆ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಬೆಂಬಲ ಸಿಗಲಿದೆ. ಒಂದು ವೇಳೆ ಅವರು ಸಂಕಷ್ಟದಲ್ಲಿದ್ದರೆ ಅವರಿಗೆ ನೆರವಾಗುವ ಶಕ್ತಿಯನ್ನು ದೇವರು ನಿಮಗೆ ನೀಡುತ್ತಾನೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದವರು ನಿಮ್ಮ ಬೆನ್ನಿಗೆ ನಿಂತು ನಿಮ್ಮನ್ನು ಮುನ್ನಡೆಸಲಿದ್ದಾರೆ. ಪ್ರಯಾಣದ ವಿಚಾರಕ್ಕೆ ಬರುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚಿನ ಓಡಾಟವಿರುತ್ತದೆ. ಸಣ್ಣ ಪುಟ್ಟ ದೂರದ ಪ್ರಯಾಣಗಳು ಹೆಚ್ಚಾಗುತ್ತವೆ. ಆದರೆ ನೀವು ಮಾಡುವ ಈ ತಿರುಗಾಟವು ವ್ಯರ್ಥವಾಗುವುದಿಲ್ಲ. ಪ್ರತಿ ಪ್ರಯಾಣದ ಹಿಂದೆಯೂ ಒಂದು ಸಾರ್ಥಕತೆ ಇರುತ್ತದೆ. ನೀವು ಯಾವ ಉದ್ದೇಶಕ್ಕಾಗಿ ಪ್ರಯಾಣ ಬೆಳೆಸುತ್ತಿರೋ ಆ ಕೆಲಸವು ಪೂರ್ಣಗೊಳ್ಳುವ ಲಕ್ಷಣಗಳು ಹೆಚ್ಚಿವೆ. ಈ ಓಡಾಟದ ಯಶಸ್ಸಿಗಾಗಿ ಸೂರ್ಯನ ಆರಾಧನೆ ಮಾಡುವುದು ನಿಮಗೆ ಹೆಚ್ಚು ಶ್ರೇಯಸ್ಕರ. ಆದರೆ ಒಂದು ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಬಹಳ ಜಾಗರೂಕರಾಗಿರಬೇಕು. ಈ ಸಂಕ್ರಮಣದ ಅವಧಿಯಲ್ಲಿ ನಿಮ್ಮ ಮಾತು ಸ್ವಲ್ಪ ಕಠೋರವಾಗುವ ಸಾಧ್ಯತೆ ಇದೆ. ಎದುರಿಗಿರುವವರಿಗೆ ನಿಮ್ಮ ಮಾತುಗಳು ಚುಚ್ಚಿದಂತೆ ಅಥವಾ ನೋವುಂಟು ಮಾಡಿದಂತೆ ಅನಿಸಬಹುದು. ಇದರಿಂದ ನಿಮ್ಮ ಆಪ್ತ ಸಂಬಂಧಗಳು ಕೆಡುವ ಸಾಧ್ಯತೆ ಇರುವುದರಿಂದ ಮಾತಿನ ಮೇಲೆ ನಿಗಾ ಇಡುವುದು ಅತ್ಯಗತ್ಯ. ನಿಮ್ಮ ಮಾತುಗಳನ್ನು ಮೃದುಗೊಳಿಸಿಕೊಂಡರೆ ಬರುವಂತಹ ಶುಭ ಫಲಗಳನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಬಹುದು. ವೃಶ್ಚಿಕ ರಾಶಿಯವರು ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಿಗುವ ಇಂತಹ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಮ್ಮ ಬದುಕನ್ನು ಸುಗಮವಾಗಿಸಿಕೊಳ್ಳಲಿ. ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೂ ತಲುಪಿಸಿ. ಲೋಕದ ಸಮಸ್ತ ಜನರಿಗೂ ಈ ಹಬ್ಬವು ಸುಖ ಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಮುಂದಿನ ದಿನಗಳು ಈ ಪವಿತ್ರ ಸಂಕ್ರಾಂತಿಯ ಬೆಳಕಿನಂತೆ ಪ್ರಕಾಶಮಾನವಾಗಿರಲಿ. ಹಿರಿಯರ ಆಶೀರ್ವಾದ ಮತ್ತು ದೈವದ ಅನುಗ್ರಹ ನಿಮ್ಮ ಸದಾ ಕಾಲ ಕಾಪಾಡಲಿ. ನಮ್ಮ ಈ ಪವಿತ್ರ ವೇದಿಕೆಯಲ್ಲಿ ಸದಾ ಇಂತಹ ಧಾರ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಳು ನಿಮಗಾಗಿ ಲಭ್ಯವಿರುತ್ತವೆ. ದಯವಿಟ್ಟು ಈ ಮಾಹಿತಿಯನ್ನು ಶೇರ್ ಮಾಡುವ ಮೂಲಕ ಎಲ್ಲರಿಗೂ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.